ಫೈಟಿಂಗ್ ಸ್ಕಿಲ್ ಇದೆ. ಅದು ನಮ್ಮ ಗ್ರಾಪ್ಲಿಂಗ್ ಮತ್ತೆ ಗ್ರೌಂಡ್ ಕಂಟ್ರೋಲ್ ನ ಸ್ಟ್ರಾಂಗ್ ಮಾಡುತ್ತೆ. ರೆಸ್ಲಿಂಗ್ ಆಡೋ ವ್ಯಕ್ತಿನ ಬೀಳ್ಸೋದು ಕಷ್ಟ ಇರುತ್ತೆ. ಮತ್ತೇನಾದ್ರೂ ಅವರು ಯಾರನ್ನಾದ್ರೂ ಹಿಡಿದ್ರೆ ಆಗ ಬಿಡೋದಿಲ್ಲ. ನಂಬರ್ 2 ಬಾಕ್ಸಿಂಗ್. ಬಾಕ್ಸಿಂಗ್ ಒಂದು ಈ ರೀತಿ ಫೈಟಿಂಗ್ ಸ್ಕಿಲ್ ಇದೆ. ಅದು ನಿಮ್ಮ ಪಂಚಿಂಗ್ ಸ್ಪೀಡ್, ಆಕ್ಯುರಸಿ ಮತ್ತೆ ಪವರ್ ನ ಡೆವಲಪ್ ಮಾಡುತ್ತೆ. ಏನಾದ್ರೂ ಒಬ್ಬರ ಜೊತೆ ಫೇಸ್ ಟು ಫೇಸ್ ಫೈಟ್ ಮಾಡಬೇಕು ಅಂದ್ರೆ ಆಗ ಬಾಕ್ಸಿಂಗ್ ನ ನಾಲೆಡ್ಜ್ ತುಂಬಾ ಹೆಲ್ಪ್ ಮಾಡುತ್ತೆ. ನಂಬರ್ 3 ಕಿಕ್ ಬಾಕ್ಸಿಂಗ್. ಕಿಕ್ ಬಾಕ್ಸಿಂಗ್ ಒಂದು ಈ ರೀತಿ ಟೆಕ್ನಿಕ್ ಇದೆ. ಅದು ನಿಮಗೆ ಪಂಚಿಂಗ್ ಅಂಡ್ ಕಿಕ್ಕಿಂಗ್ ನ ಡೆಡ್ಲಿ ಕಾಂಬಿನೇಷನ್ ಕಲಿಸುತ್ತೆ. ಏನಾದ್ರೂ ನೀವು ಲಾಂಗ್ ರೇಂಜ್ ಫೈಟ್ ಮಾಡಬೇಕು ಅಥವಾ ಜಾಸ್ತಿ ಪವರ್ಫುಲ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಆಗ ಕಿಕ್ ಬಾಕ್ಸಿಂಗ್ ಮಸ್ಟ್ ಇದೆ. ಏನಾದ್ರೂ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಆಗ ನಿಮ್ಮೊಂದು ಪವರ್ಫುಲ್ ಕಿಕ್ಕೆ ಅವನಿಗೆ ಭೂತ ಬಿಡಿಸುತ್ತೆ. ನಂಬರ್ 4 ಮೋಯ್ ಥಾಯ್. ಮೋಯ್ ಥಾಯ್ ಒಂದು ಅಡ್ವಾನ್ಸ್ ಫೈಟಿಂಗ್ ಸ್ಕಿಲ್ ಇದೆ. ಅದರಲ್ಲಿ ನೀವು ಕೇವಲ ಕೈ ಮತ್ತೆ ಕಾಲಲ್ಲ, ಬದಲಿಗೆ ಎಲ್ಬೋಸ್ ಅಂಡ್ ನೀಸ್ ನ ಯೂಸ್ ಮಾಡ್ತೀರಾ. ಏನಾದ್ರೂ ನೀವು ಬಯಸಿದ್ರೆ ನಿಮ್ಮ ಫೈಟಿಂಗ್ ಸ್ಕಿಲ್ಸ್ ಡೆಡ್ಲಿ ಆಗಿರ್ಬೇಕು ಅಂತ ಆಗ ಮೋಯ್ ಥಾಯ್ ಕಲಿಬೇಕಾಗತ್ತೆ. ಏನಾದ್ರೂ ಯಾರೇ ನಿಮ್ಮ ಹತ್ರ ಬರೋದಕ್ಕೆ ಯೋಚಿಸಿದ್ರು ಆಗ ಒಂದು ಪವರ್ಫುಲ್ ನೀ ಅಥವಾ ಎಲ್ಬೋನೆ ಅವನಿಗೆ ಹಾಸ್ಪಿಟಲ್ ಕಳಿಸುತ್ತೆ. ಈಗ ನಾನು ಏನ್ ಹೇಳ್ತಾ